ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯರಿಗೂ ಇಲ್ಲಿ ಬಂದಿರುವ ಅಷ್ಟು ಮೈಸೂರು ಜನರಿಗೂ ನಮಸ್ಕಾರ. ಸರ್ ಹೇಳಿದ್ರು ನಾನು ಮೈಸೂರವಳು ಅಂತ. ಮೇ ಬಿ 4-5 years ಮುಂಚೆ ಆಡಿಯನ್ಸ್ ಆಗಿ ನಾನು ಇಲ್ಲಿ ಕೂತಿದ್ದೆ. ಅಂಡ್ ಈ ಬಾರಿ ಒಂದು ವೇದಿಕೆ ಮೇಲೆ ಇವರಿಷ್ಟು ಜನ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಳ್ತಿರೋದು ಬಹಳ ಖುಷಿ ಇದೆ. ಅಂಡ್ ಚಲನಚಿತ್ರೋತ್ಸವ ಮೈಸೂರಲ್ಲಿ ಸೆಲೆಬ್ರೇಟ್ ಆಗ್ತದೆ. ಯಾಕಂದ್ರೆ 2 ವರ್ಷದಿಂದ ನಾವು ಏನ್ ಕೋವಿಡ್ ಇಂದ ದಸರಾ ನೋಡಿರ್ಲಿಲ್ಲ. ಈ ಬಾರಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಮೈಸೂರು ಹಂಗೆ ನೋಡಕ್ ಚಂದ. ಅಂಡ್ ಅದು ದಸರಾಲಿ ಎಲ್ಲ ದೀಪಗಳಿಂದ ಕಳ್ಗೊಳಿಸಿದಾಗ ನೋಡಕ್ ತುಂಬಾ ಖುಷಿ ಆಗತ್ತೆ. ಅಂಡ್ ನಿನ್ನೆ ಮೊನ್ನೆ ಸಿನಿಮಾ ವರ್ಕ್ಶಾಪ್ಗಳು ಸಹ ಆಗಿತ್ತು. ಅಂಡ್ ಇವತ್ತಿಂದ ಹಲವಾರು ಚಿತ್ರಗಳು ಪ್ರದರ್ಶನಗೊಳ್ತದೆ. ಅಂಡ್ ಒಂದು ದಿನ ನಮ್ಮ ಪ್ರೀತಿಯ ಅಪ್ಪು ಸರ್ಗೋಸ್ಕರ ಡೆಡಿಕೇಟ್ ಮಾಡಿರೋದು ತುಂಬಾ ಖುಷಿ ಇದೆ. ಅಂಡ್ ಇಡೀ ದಿನ ಅಪ್ಪು ಸರ್ ಶೋಸ್ ಇಲ್ಲಿ ನಡೆಯುತ್ತೆ. ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡಕ್ಕೆ. ಅಂಡ್ ಆಲ್ಸೋ ನಾನು ನಟಿಸಿದಂತಹ ಚಿತ್ರ ಬಡವ ರಾಸ್ಕಲ್ ಮತ್ತೆ ಲವ್ ಮಾಕ್ಟೇಲ್ ಕೂಡ ಈ ಸಿನಿಮಾ ಪಾರ್ಟ್ ಆಗಿರೋದು, ಈ ಚಲನಚಿತ್ರೋತ್ಸವ ಪಾರ್ಟ್ ಆಗಿರೋದು ಬಹಳ ಖುಷಿ ಇದೆ. ಮೈಸೂರು ಅಂತಂದ್ರೆ ನನಗೆ ಫಸ್ಟ್ ನನ್ನ ಮನೆ ದೊಡ್ಡ ಇಮೋಷನ್. ಚಿಕ್ಕವಳದಾಗಿಂದನೂ ಲೈಟ್ಸ್, ದಸರಾ, ಎಕ್ಸಿಬಿಷನ್, ಆಹಾರ ಮೇಳ ಪ್ರತಿಯೊಂದಕ್ಕೂ ಹೋಗ್ತಿದ್ದೆ. 2 ವರ್ಷದಿಂದ ಹೋಗಕ್ ಆಗಿರ್ಲಿಲ್ಲ. ಸೊ ಈ ಬಾರಿ ಹೆಂಗಾದ್ರೂ ಮಾಡಿ ಹೋಗ್ಬೇಕು ಅಂಡ್ ಅಷ್ಟು ಚಲನಚಿತ್ರಗಳನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಅಂಡ್ ಥ್ಯಾಂಕ್ ಯು ನನ್ನನ್ನ ಇಲ್ಲಿ ಇನ್ವೈಟ್ ಮಾಡಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ನೋಡಿ ಪ್ರೋತ್ಸಾಹಿಸಿ. ನಿಮ್ಮ ಪ್ರೀತಿ ಮತ್ತೆ ಹಾರೈಕೆ ಸದಾ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಇರಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯರಿಗೂ ಇಲ್ಲಿ ಬಂದಿರುವ ಅಷ್ಟು ಮೈಸೂರು ಜನರಿಗೂ ನಮಸ್ಕಾರ. ಸರ್ ಹೇಳಿದ್ರು ನಾನು ಮೈಸೂರವಳು ಅಂತ. ಮೇ ಬಿ 4-5 years ಮುಂಚೆ ಆಡಿಯನ್ಸ್ ಆಗಿ ನಾನು ಇಲ್ಲಿ ಕೂತಿದ್ದೆ. ಅಂಡ್ ಈ ಬಾರಿ ಒಂದು ವೇದಿಕೆ ಮೇಲೆ ಇವರಿಷ್ಟು ಜನ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಳ್ತಿರೋದು ಬಹಳ ಖುಷಿ ಇದೆ. ಅಂಡ್ ಚಲನಚಿತ್ರೋತ್ಸವ ಮೈಸೂರಲ್ಲಿ ಸೆಲೆಬ್ರೇಟ್ ಆಗ್ತದೆ. ಯಾಕಂದ್ರೆ 2 ವರ್ಷದಿಂದ ನಾವು ಏನ್ ಕೋವಿಡ್ ಇಂದ ದಸರಾ ನೋಡಿರ್ಲಿಲ್ಲ. ಈ ಬಾರಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಮೈಸೂರು ಹಂಗೆ ನೋಡಕ್ ಚಂದ. ಅಂಡ್ ಅದು ದಸರಾಲಿ ಎಲ್ಲ ದೀಪಗಳಿಂದ ಕಳ್ಗೊಳಿಸಿದಾಗ ನೋಡಕ್ ತುಂಬಾ ಖುಷಿ ಆಗತ್ತೆ. ಅಂಡ್ ನಿನ್ನೆ ಮೊನ್ನೆ ಸಿನಿಮಾ ವರ್ಕ್ಶಾಪ್ಗಳು ಸಹ ಆಗಿತ್ತು. ಅಂಡ್ ಇವತ್ತಿಂದ ಹಲವಾರು ಚಿತ್ರಗಳು ಪ್ರದರ್ಶನಗೊಳ್ತದೆ. ಅಂಡ್ ಒಂದು ದಿನ ನಮ್ಮ ಪ್ರೀತಿಯ ಅಪ್ಪು ಸರ್ಗೋಸ್ಕರ ಡೆಡಿಕೇಟ್ ಮಾಡಿರೋದು ತುಂಬಾ ಖುಷಿ ಇದೆ. ಅಂಡ್ ಇಡೀ ದಿನ ಅಪ್ಪು ಸರ್ ಶೋಸ್ ಇಲ್ಲಿ ನಡೆಯುತ್ತೆ. ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡಕ್ಕೆ. ಅಂಡ್ ಆಲ್ಸೋ ನಾನು ನಟಿಸಿದಂತಹ ಚಿತ್ರ ಬಡವ ರಾಸ್ಕಲ್ ಮತ್ತೆ ಲವ್ ಮಾಕ್ಟೇಲ್ ಕೂಡ ಈ ಸಿನಿಮಾ ಪಾರ್ಟ್ ಆಗಿರೋದು, ಈ ಚಲನಚಿತ್ರೋತ್ಸವ ಪಾರ್ಟ್ ಆಗಿರೋದು ಬಹಳ ಖುಷಿ ಇದೆ. ಮೈಸೂರು ಅಂತಂದ್ರೆ ನನಗೆ ಫಸ್ಟ್ ನನ್ನ ಮನೆ ದೊಡ್ಡ ಇಮೋಷನ್. ಚಿಕ್ಕವಳದಾಗಿಂದನೂ ಲೈಟ್ಸ್, ದಸರಾ, ಎಕ್ಸಿಬಿಷನ್, ಆಹಾರ ಮೇಳ ಪ್ರತಿಯೊಂದಕ್ಕೂ ಹೋಗ್ತಿದ್ದೆ. 2 ವರ್ಷದಿಂದ ಹೋಗಕ್ ಆಗಿರ್ಲಿಲ್ಲ. ಸೊ ಈ ಬಾರಿ ಹೆಂಗಾದ್ರೂ ಮಾಡಿ ಹೋಗ್ಬೇಕು ಅಂಡ್ ಅಷ್ಟು ಚಲನಚಿತ್ರಗಳನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಅಂಡ್ ಥ್ಯಾಂಕ್ ಯು ನನ್ನನ್ನ ಇಲ್ಲಿ ಇನ್ವೈಟ್ ಮಾಡಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ನೋಡಿ ಪ್ರೋತ್ಸಾಹಿಸಿ. ನಿಮ್ಮ ಪ್ರೀತಿ ಮತ್ತೆ ಹಾರೈಕೆ ಸದಾ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಇರಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು.